ಓಕೆ, ಮ್ಯಾಟ್ರ್ ಏನಂತ ಹೇಳಿ. ದಲಿತ ಅಭಿವೃದ್ಧಿ ನಿಗಮದಿಂದಲೂ ಸಹ ಈ ಒಂದು ಗ್ಯಾರಂಟಿ ಯೋಜನೆಗಾಗಿ ಹಣ ವ್ಯವಸ್ಥೆ ಮಾಡಲು ಉಪಯೋಗ ತಗೊಂಡಿದೆ. ಅಂದರೆ ಇದು ಟೋಟಲಿ ಫೇಲ್ಯೂರ್ ಗ್ಯಾರಂಟಿ ಯೋಜನೆ ಅಂತೇಳಿ ಇಲ್ಲಿ ಹೇಳಬಹುದು. ಯಾರ ನೀನು ಯಾರ ನನ್ನ ಯಾಕೆ ಹಿಂಗೆ ಕಾಡ್ತಾ ಇದೆಯಾ? ನಾನು ಯಾವ ಜನ್ಮದಲ್ಲಿ ಏನು ತೆಪ್ಪು ಮಾಡಿದೆ ಅಂತ ನಾನು ಹಿಡ್ಕೊಂಡು ಹಿಂಗೆ ಹಿಗ್ತಾ ಇದ್ದಿಲ್ಲ ನೋಡಿ. ಈಗ ಅಡ್ಜಸ್ಟ್ ಆಗ್ತಾ ಇಲ್ಲ ಸರ್ಕಾರ ನಡೆಸಲಿಕ್ಕೆ. ಪೆಟ್ರೋಲ್ ದರ ಏರಿಸ್ತಾ ಇದೆ, ಹಾಲಿನ ದರ ಏರಿಸ್ತಾ ಇದೆ. ವಿಚಿತ್ರ ಅಂತ ಹೇಳಬೇಕಂದ್ರೆ ವರ್ಷಕ್ಕೆ 2-3 ಸಲ ಪಾಪ ಆಲ್ಕೋಹಾಲ್ದವ್ರಿಗೂ ಬಿಸಿ ಬಾಸುಂಡಿ ಬಾರಿಸ್ತಾ ಇದ್ದಾರೆ ಇವರು. ದರ ಏರಿಸಿ ಇವರು ಆ ದರ ಏರಿಸಿದ್ದಕ್ಕಾಗಿ ಚಲೋ ಕ್ವಾಲಿಟಿ ಕುಡಿಯೋರು ಲೋ ಕ್ವಾಲಿಟಿಗೆ ಹೋಗ್ತಾ ಇದ್ದಾರೆ, ಆರೋಗ್ಯ ಕೆಡಿಸ್ಕೊತಾ ಇದ್ದಾರೆ ಅಂತೇಳಿ ಇಲ್ಲಿ ಆರೋಪ ಮಾಡಬಹುದು. ನಮ್ಮ ಅಭಿಪ್ರಾಯ ನೋಡ್ರಿ, ಅವ್ರದ್ದು ಕಾಂಗ್ರೆಸ್ ಸರ್ಕಾರ ಬಂದ ಮೇಲಿಂದ 5 ಗ್ಯಾರಂಟಿ ಯೋಜನೆಗಳನ್ನು ಮಾಡಿದರು. ಆದರೆ ಅವರ ಯೋಜನೆಗಳು ಎದಕ್ಕೂ ಉಪಯೋಗ ಆಗಲಿಲ್ಲ. ಅವು ಒಂದು ಕಡೆ ಬರ್ತೈತಿ, ಒಂದು ಕಡೆ ಬರೋದಿಲ್ಲ. ಇನ್ನು ಮದುವೆ ಆಗಿಲ್ವೇನೆ ನೀನು? ಅವನು ಆಗಿಲ್ವಾ? ನಿನ್ಗೇನು ಗೊತ್ತಾಗಲ್ಲ ಬಿಡು. ಒಬ್ಬ ಉಣ್ಣವಕ್ಕನ, ಒಬ್ಬ ಉಪವಾಸ ಇರಂಗಕ್ಕನ. ಈ ಪರಿಸ್ಥಿತಿ ಗೌರ್ಮೆಂಟ್ದು ಖಜಾನೆ ಹೊಡ್ಕೊಂತ ಅಲ್ಲಿ ಆಶ್ವಾಸನೆ, ಇಲ್ಲಿ ಆಶ್ವಾಸನೆ, ಅಲ್ಲಿ ಇದನ್ನು ಮಾಡ್ತೀವಿ, ಇಲ್ಲಿ ಇದನ್ನು ಮಾಡ್ತೀವಿ ಅಂತ ಹೇಳ್ಕೊಂತ ಹೊಂಟುಬಿಟ್ರೆ ಹಿಂಗಾಗಿಂದಾಗ ಯಾವುದು ಮಾಡಲಾರ್ದನ ಸರ್ಕಾರದಲ್ಲಿ ಇರ್ತಕ್ಕಂಥ ದುಡ್ಡು ಬೋಗಸ್ ಖಾಲಿ ಅನ್ನಂಗೆ ನನಗೆ ಅರ್ಥ ಆಗ್ತಾ ಇದೆ. ನಾನು ಬಡವ, ನೊಂದಿದ್ದೇನೆ, ದುಡ್ಡಿಲ್ಲ ನನ್ನ ಹತ್ರ. ಆಗದೆ ಅಲ್ಲೇ ಮೀಸಲಿಡ್ತೀವಿ ಅಂಥೇಳಿ ಈ ಯೋಜನೆಗಳಿಗೆ ಬರತಕ್ಕಂಥ ರೊಕ್ಕನ ಕತ್ರಿ ಹಾಕಿ ಅದಕ್ಕೂ ಬರಲಾರ್ದಂಗೆ ಮಾಡಿಬಿಟ್ಟಿದ್ದಾರೆ ಸರ್ಕಾರ. ಹೇಳ್ತಾರೆ ಅವ್ರು ಹಂಗೆ ಬರೀ ಬೋಗಸ್ ಹೇಳ್ಕೊಂತ ಹೋಗ್ಬಿಡು. ಅಲ್ಲೊಂದು ದೊಡ್ಡ ಪೋಸ್ಟರ್ ಹಾಕ್ಕೊಂಡು ಇಲ್ಲೊಂದು ದೊಡ್ಡ ಪೋಸ್ಟರ್ ಹಾಕ್ಕೊಂಡು ಮಜಾ ಮಾಡ್ಕೊಂಡು ಏನೋ ಸಾಧನೆನೂ ಮಾಡಲ್ಲ, ಎಲ್ಲ ಶೂನ್ಯ ಐತ್ರಿ. ಎಷ್ಟು ವರ್ಷಗಳಿಂದ ಎದೆಯಲ್ಲಿ ಬೆಂಕಿಯನ್ನು ಇಟ್ಟುಕೊಂಡು ಏನು ಮಾಡದೆ ಆರಿಸಿಕೊಳ್ಳುವುದು,